ಈಕಿ ಮನೆಯಂದು ಕೂಳು ಹಾಕ್ತಾಳ ನಮಗ. ಬರ್ಲಿ ಬಿಡ ಬಿಡ, ದೂರಿನ ಹೊಲ ಯಾವಾಗ ಹೋಗಿ ಬಾಳೆ ಮಾಡೋದು? ತಣ್ಣಗೊಂದು ಟಾಟಾ ಎಸಿ ಹೇಳ್ಬೇಕಿಲ್ಲ, ದೌಡ್ ಮಾಡಿ ಹೊಕ್ಕೆ ಹೊಲಕ್ಕ. ವಾಣಿ ಏನಂದಿ? ಟಾಟಾ ಎಸಿ ಮಾಡ್ಬೇಕಾ ನಿನಗೆ? ಹೊಲ ಮಾಡಿ ಉಳಿಯೋದ ಒಂದು 10-15 ಸಾವಿರ ರೂಪಾಯಿ ಉಳಿತೈತಿ. ಅದನ್ನ 2,000 ರೂಪಾಯಿ ಕೊಟ್ಟು ಟಾಟಾ ಎಸಿ ಮಾಡ್ತೇನೆ ತಡಿ ನಿನಗೆ. ಅಯ್ಯ ನೀನೇ ಬಡ್ಕೊಳಕತ್ತಿಲ್ಲ ದೌಡ್ 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 ಅಂತೇಳಿ ಅದಕ್ಕಂದೆ ನಾನು. ಪಿಸ್ರಿ, ಮತ್ತು ಮನಿ ಬಿಡಾಕ 10 ಗಂಟೆ ಮಾಡ್ತೀರಿ, ಹೊಲ ಹೋಗಿ ಮುಟ್ಟ 12 ಆಕತಿ. ಒಂದು ತಾಸು ಹಾಂಗ ಒಂದು ಸಾಲು ಮುಟ್ಟಿರಂಗಿಲ್ಲ, ಆಗಲಿ ಕೂತಿನ ಕೇಳ್ತೀರಿ. ಕೂತಿಂದ್ರನ್ವ ಎದ್ರನ್ವ ಮತ್ತು ಬಾಳೆ ಮಾಡಿದ್ರನ್ನ ಕೇಳ್ಬೇಡ. ಅಡಿಕೆ ಹಾಕೊಳಕ್ ಒಂದು ತಾಸು ಹಾಂಗ ಅಲ್ಲೇ ನೆಳ್ಳಿಗೆ ಒಂದು ಹಾಂಗ ಬುಡಕ್ಕಂತ ಉಳ್ಕೊಂಡ ಬಿಡೋದು. ನಿಮ್ಗೆ ಉಂಡು ಮಕ್ಕಳಕ್ಕೆ ಪಗಾರ ಕೊಟ್ಟಂಗಾಗೈತೆ ನನ್ನ ಬಾಳೆ. ಇದು ಬೇಸೈತೆ ಬಿಡ ನನ್ನ ಬಾಳೆವು. ಸೀಸನ್ ಇಲ್ಲ ಈಗ, ಅರಿಬಿ ಕಡಿಮೆ ಅಂತ ಹೇಳಿ ನಾವು ಹೊಲಕ್ಕೆ ಬಂದ್ರೆ ಚಲೋ ಮರ್ಯಾದೆ ಕೊಡಾಕತ್ತೀವ. ಅಂದ್ರೇನ ಈ ಪುಕ್ಷಟಿ ಪಗಾರ ಕೊಟ್ಟಂಗಾತಳ ನಮಗೆ. ಹೌದು, ಈಗ ಬೇರೆದಾರ ಹೊಲಕ್ಕೆ ಹೊಂಟಾಗ ಮಣಕಾಲು ಹಿಡಿದಿರ್ತಾವ ನೀನು. ಇವತ್ತು ಯಾವ ಮಣಕಾಲು ನೋವು ಪಾದ ನೋವು ಯಾವುದೂ ಇಲ್ಲ ಇವತ್ತು. ನಮ್ಗಿಂತ ಹರಿದಾರಿ ಮುಂದಾದಿ. ನೀವು ಚೊಣ ಚೊಣ ಹೊಡ್ಯಾಕತ್ತಿದ್ದು ಲೇಪಾರಿ ಮಣಕಾಲು. ಮತ್ತೊಂದು ಕಾಲು ನೋವಿನ ಗುಳಿಗೆ ತೊಗೊಂಡೇನಂತೇಳಿ ಒಂದಿಟ್ಟು ಕಡಿಮೆಗೆವು. ದಿನ ಒಂದು 6 ತತ್ತಿಗೂ ಕುದಿಸಿ ತಿನ್ನಬೇಕು ಪ್ರೇಮೊಂದು ಅಕ್ಕ. ಮತ್ತು ಕಾಲು ನೋವಿಗೆ ಕ್ಯಾಲ್ಸಿಯಂ ಸಿಕ್ಕು ಕಡಿಮೆ ಆಕೈತಿ. ಯಾವ ತತ್ತಿ ಬೇಡ ಪಿತ್ತಿ ಬೇಡ ನನಗೆ ಪಾತಿ. ಇದಕ್ಕೆ ಬೇಕು? ನಾ ಹಾಲು ಮೊಸರು ತಿನ್ನಿ ಅಂದ್ರೆ ಕಡಿಮೆ ಅಕ್ಕ ಅಂತ ಹೇಳ್ಯಾರ ಡಾಕ್ಟ್ರು. ಮಂದಿ ಹೊಲಕ್ಕೆ ಹೊಂಟಾಗ ನಿನ್ನ ಕಾಲಂದು ಕ್ಯಾಲ್ಸಿ ಕಡಿಮೆಗಿರ್ತೈತಿ. ನಿಮ್ಮ ಹೊಲಕ್ಕೆ ಹೊಕ್ಕಿಯಲ್ಲ ಅವಾಗ ನಿನ್ನ ಕಾಲು ತುಂಬ ಕ್ಯಾಲ್ಸಿ ತುಂಬಿ ಹರಿತೈತಿ. ಹಂಗೆ ಯಾರು ಎಷ್ಟು ಮಾತಾಡ್ತಿರ್ಲಿ? ನಮ್ಮ ಹೊಲಕ್ಕೆ ಹೊಂಟ್ರು ಹಂಗೆ ಹೊಕ್ಕನಿ, ಮಂದಿ ಹೊಲಕ್ಕೆ ಹೊಂಟ್ರು ಹಂಗೆ ಹೊಕ್ಕನ್ ನಾನು. ಇಲ್ಲೇ ಮಾತಾಡ್ಕೊಂತ ಹೊತ್ತು ಗಳಿತೀರ ಏನು ಬರ್ತೀರು? ನೋಡಿಕ್ಕಿದಿ ಅಮ್ಮಕ್ಕೆ ಮನ್ಯಾಗ ಸಸಿ ಅದ ಮಾಡಾಕಿ ಊರು ಹೊಂಟಟ್ಲೆ ಜಳಕ ಮಾಡಿ ಅದೊಂದು ಸೀರೆ ಸುತ್ತರ್ಕೊಂಡು ನಿಂದಿರ್ತಾಳ. ಈಕೆ ಹೆಂಗೆ ಆಗ್ಬೇಕಲ್ಲ ನಮ್ಮ ಬಾಳೆವು. ಮನ್ಯಾಗ ನೋಡಿದ್ರೆ 4 ಮಕ್ಕಳು ರೆಡಿ ಮಾಡಿ ಸಾಲಿಗೂ ಕಳಿಸಿ, ಮತ್ತು ಅತ್ತಿಗೂ ರೊಟ್ಟಿ ಪಲ್ಯ ಮಾಡಿಟ್ಟು, ತತ್ತಿಗೂ ಆಮ್ಲೆಟ್ಗೂ ಮಾಡಿಟ್ಟು ಬರಬೇಕು. ಮತ್ತು ಟೈಮ್ ಅಂದ್ರೆ ಹೋಗ್ತೈತಿ. ಅಲ್ಲ ಈಕಿ ಪ್ರೇಮಿ ಈಗ ಯಾರ್ದಾರ ಹೊಲಕ್ಕೆ ಹೋಗ್ತಿರ್ತೀವಲ್ಲ 12 ಆದ್ರೂ ಹೊರಗೆ ಬೀಳಂಗಿಲ್ಲ. ಈಗ ತನ್ನ ಹೊಲಕ್ಕೆ ಹೊಂಟ ಅಂತೇಳಿ ಇನ್ನೂ 10 ಆಗಿಲ್ಲ. ಎಷ್ಟು ಜೇಕೆಟ್ ಅವನು ನಮ್ಗೆ. ಈಕಿ ಕೂಟಾಗಿ ನಡ್ರತ್ತ ಹೋಗೋಣ. ಸಾಕು ಬರ್ರಿ ಆಡ್ಕೊಂಡಿದ್ದೆ. ಬಡ ಬಡ ಹೆಜ್ಜೆ ಹಾಕ್ರಿ, ಕಾಲು ಮುಂದದಾವು, ಕಿವಿ ಇಲ್ಲೇ ಬಿಟ್ಟು ಹೋಗ್ಯಾಳ. ಬರ್ರಿ ದಡ ದಡ. ನಿಮ್ಮಕ್ಕ ಕೆಳಗ್ಲಿಂದ ಮ್ಯಾಲೆ ಹೋಗೋಣ, ಇನ್ನು ಮ್ಯಾಲಿಂದ ತೆಳಗೆ ಬರೋಣ. ಎತ್ತಾಗಿಂದ ಸಾಲು ಹಿಡಿಯೋಣ. ಅಲ್ಲಿ ಮಠ ಎಲ್ಲಿ ಹೋಗುದು? ಇತ್ತಾಗಿಂದ ಹಿಡ್ರಿ, ಹಿಂಗೆ ಕೆಳಗ್ಲಿಂದನೇ ಮ್ಯಾಲೆ ಹೋಗೋಣ. ಆಗ್ಲಿ ಹೊತ್ತೇರ್ತು ನೋಡು. ರೆಡಿ? ಮತ್ತೇನು ಹೊಸ ಸುದ್ದಿ ನಿಮ್ಮ ಓಣ್ಯಾಗ? ಪ್ರೇಮಕ್ಕ ನಮ್ಮ ಓಣ್ಯಾಗ 2 ಹುಡುಗರು ಬೆಂಗಳೂರಿಗೆ ಹೋಗಿದ್ವು ಕೆಲಸ ಮಾಡಕ್ಕಂತ ಹೇಳಿ. ನೋಡಬಾರ್ದವ್ರದ್ದು. ಈಗ ಮದುವೆ ಮಾಡ್ಕೊಂಬಂದಾರ. ಮದುವೆ ಮಾಡ್ಕೊಂಡು ಒಂದಿಷ್ಟು ದಿನ ಅದಾರ. ಮತ್ತೇನ ಅವ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಬಡ ಬಡ ಡಿವೋರ್ಸ್ ಕೊಟ್ಟು ಬಂದಾವು. ಹೆಣ್ಣು ಹೆದ್ರಂಗಿಲ್ಲ ನೋಡು, ಡಿವೋರ್ಸ್ ಕೊಟ್ಟು ಬಂದಾರ. ಆ ಶಿಟ್ಯಾನ್ ಮಂದಿಗೆ ಕಾಮನ್ ಆಗ್ಬಿಟ್ಟೈತೆ ನೋಡೋದು ಡೈವರ್ಸ್. ಅವ ಹೊರಗೆ ಅಡ್ಡಾಡ್ಸಂಗಿಲ್ಲ ಅಂದ್ಕೊಳ್ಳೆ ಡೈವರ್ಸ್. ಮನ್ಯಾಗ ಚಂದ ಉಣ್ಣಂಗಿಲ್ಲ ಅನ್ನತ್ಲೇ ಡೈವರ್ಸ್. ಫೋನ್ ಎತ್ತಂಗಿಲ್ಲ ಅಂದ್ರೆ ಡೈವರ್ಸ್. ಮೆಸೇಜ್ ಮಾಡಂಗಿಲ್ಲ ಅಂದ್ರೆ ಡೈವರ್ಸ್. ಮೊನ್ನೆ ಒಂದು ನಾನು ಇದ್ರಾಗ ಪೇಪರ್ನಾಗನ ಟಿವಿಯಾಗ ನೋಡಿದ್ ನೋಡು, ಹಾಲು ತಂದು ಕೊಟ್ಟಿಲ್ಲ ಅಂತ ಚಾಕ ಅವ್ನು ಡೈವರ್ಸ್ ಕೊಟ್ಟ ನೋಡು. ಅಯ್ಯೋ ಎಂಥ ಪಾಗಲ್ ಅದಾಳೋಕಿ. ಡೈವರ್ಸ್ ಕೊಡಾಕು ವಕೀಲಿಗೆ ಫೀಸ್ ಕೊಡಬೇಕು. ಮತ್ತು ಆ ಫೀಸ್ನಾಗ ಒಂದು ಹಾಲಿಂದ ಡೈರಿನ ಬರ್ತಿತ್ತು. ಮತ್ತು ಡೈವರ್ಸ್ ಯಾಕೆ ಕೊಡಬೇಕು? ಇನ್ನಷ್ಟು ಬುದ್ಧಿ ಇರ್ಬೇಕಲ್ಲೇ ಪಾತಿ ಆಕಿಗೆ. ಈಗ ಇಲ್ಲೇ ಊರಾಗ ಅದಾರ ರೇಣಿ ಅವ್ರು. ಇಲ್ಲೇ ಅದಾರ. ಮತ್ತು ಯಾವ್ದೋ ಊರವ್ರು ನೋಡಕ್ಕೆ ಬರಾಕತ್ತಾರಂತ ಒಟ್ಟು ತೋರ್ಸಾಕತ್ತಾರ. ಮದುವೆ ಮುರುಗಡೆ ಅದಾರನ ನೋಡಿ ಮತ್ತೆ ಮಾಡ್ಕೊಳಾರ ಅವ್ರಿಗೆ. ಅಯ್ಯೋ ಪ್ರೇಮಕ್ಕ, ನೋಡಕ್ ಬರೋ ಹುಡುಗಂದು ಆಗ್ಲೇ 2 ಡೈವರ್ಸ್ ಆಗ್ಯಾವಂತ. ಅದಕ್ಕೆ ಒಂದ ಅದರ್ನ ಮಾಡ್ಕೊಳಕತ್ತಾನ ದೊಡ್ಡ ಮನಸ್ಸು ಮಾಡಿ. ಅಯ್ಯೋ ನನ್ನ ಬಾಳೆವ ಬೇಷ್ ಬಿಡಿದು. ಕಂತಿ ಕೂಡ್ತಂತ ಹಂಗಾತಿದೆ ನೋಡ್ರಿ. ಎಂಥ ಕಾಲಾಗೂ ಬಂತು ಅಕ್ಕ. ಮತ್ತು ಮೊದಲಿತ್ತು ಅಕ್ಕಿಗೂ ಬಿಟ್ಟು ಈಕಿಗೂ ಬಿಟ್ಟು ಅಕ್ಕಿಗೂ ಇತ್ತು. ಈಗ ಹಂಗಾಗಿಲ್ರಿ. ಅವನಿಗೆ ಬಿಟ್ಟ ಇವನ್ಗೆ ಬಿಟ್ಟ ಅವನ ಆಗ್ಯಾನ್ರಿ. ನನ್ನ ಗಂಡು ಹೊಡೆಯೋದು ನೋಡಿದ್ರೆ ಇಷ್ಟೊತ್ತಿಗೆ ಒಂದು 100 ಡಿವೋರ್ಸ್ ಕೊಟ್ಟಿರ್ಬೇಕು ನಾನು. ಏನು ಮಾಡ್ಬೇಕು? ಹಂಗೆ ಬಂಡು ಜನ್ಮ ಹರಿಯದ. ಅಲ್ಲ ಪ್ರೇಮಕ್ಕ, ಇವ್ರೇನು ಹರಿಯದಾರ ಮುದುಕರ್ದು ಏನು ಕೇಳ್ತೀನಿ ನೀನು? ಅವ್ರದಾರ ಹೆಚ್ಚಿಂದ ಬಿಡಕತಿ. ಆ ಪ್ಲಾಟ್ನಾಗ ಒಂದು ದೊಡ್ಡ ಚಶ್ಮಾದ ಮುದುಕೈತ್ ನೋಡು, ಅದಕ್ಕೊಂದು 85-90 ವರ್ಷ ಇದ್ದಾವ ಮುದುಕಗ. ಆ ಮುದುಕ ಒಂದು ಯಾವುದೋ ಊರಿಗೆ ದನದ ವ್ಯಾಪಾರಕ್ಕೆ ಹೋಗಿತ್ತಂತವ. ಆ ದನ ತಗೊಳ್ಳವನ್ನ ಹೆಂಡ್ತಿನ ಓಡಿಸ್ಕೊಂಬಂದ ನೋಡು. ಅಲ್ಲ ಮಿಂಡ್ರಿ ನೋಡು, 4 ಹೆಣ್ಣುಡ್ರದಾವಂತ. ಮದುವೆ ವಯಸ್ಸಿಗೆ ಬಂದಾವಂತ ಆಗ್ಲೇ. ಅಂತ ಮಕ್ಕಳನ್ನ ಬಿಟ್ಟು ಗಂಡನ ಬಿಟ್ಟು ಈ ಮುದುಕನಿಂದ ಓಡಿ ಬಂದೈತೆ. ಅದು ಇದ್ರದರ ಏನೈತೆ? ಇದ್ರದ್ದು ಪ್ಲಾಟ್ನಾಗ ಒಂದು ಮನೆ ಬಿಟ್ಟು ಏನೇನು ಸುಡುಗಾಡಿಲ್ಲ ಇದ್ರದ್ದು. ಬಾ ಮಾಡಿ ಅದೊಂದು ದೊಡ್ಡ ಚಸ್ಮಾ ಐತಿ, ಅದನ್ನ ನೇಂಬಿ ಇದು ಓಡಿ ಬಂದೈತಿ. ಏನು ಕತಿಯವ ಜಗತ್ನ್ಯಾನು ವಿಚಿತ್ರ ಸಿಗ್ತಾವ ನೋಡು. ಅಲ್ಲ ಆ ಮುದುಕರ ಮೈಯಾಗ ಎಲಬು ತಗಲು ಬಿಟ್ಟು ಏನೇನಿಲ್ಲ. ಅಂತದ ಏನು ನೋಡಿ ಬಂದಿದ್ದಾಳಕಿ ಹುಚ್ಚ ಮಿಂಡ್ರಿ. ಪ್ರೇಮಕ್ಕ ಮುದುಕನ ಯಾವಾಗ ನೋಡಿದ್ರು ಒಂದೇ ಇರ್ತೈತವ ಮನ್ಯಾಗ.
ಆ ಮನ್ಯಾಗ ಕರೆಂಟ್ರ ಇಲ್ಲ, ಅದೊಂದು ಚಿಮ್ನಿ ಹಚ್ಕೊಂಡು ಮಿನಿ ಮಿನಿ ಬೆಳಕನೆ ಹಿಂಗ ಕುಂತಿರ್ತೈತಿ. ಎಲ್ಲಿ ಮಾಟ ಗಿಟ ಮಾಡೈತೆ ಏನ ಪಾಪಕಿಗೆ. ಅಯ್ಯಯ್ಯ ಇಕ್ಕಿದೊಂದು ಕತ್ತಿನ ಮಾಟ ಗಿಟ ಮಾಡಾಕ ಅದಕ್ಕೇನು ಪರಿಚಯ ಇದ್ದಕ್ಕೇನ. ಇವ ಯಾರ ಕರ್ಕೊಂಡು ಹೋಗ್ಯಾರ ದನದ ವ್ಯಾಪಾರಕ್ಕೆ ನಾನು ಕೂಡ ಬಾ ಅಂತ ಹೇಳಿ. ಅವ ದನದ ವ್ಯಾಪಾರ ಮಾಡ್ಕೊಂಡಾನ, ಇವ ಈಕಿನ ಮಾಡಿ ಕರ್ಕೊಂಬಂದಾನ. ಅಲ್ಲ ಏನ್ ನೆಂಬಿ ಬಂದಿದ್ದಾಳಕಿ ಹುಚ್ಚಮಿನ್ರಿ. ಇನ್ನೊಂದು ದಿನಕ್ಕೆ ಅದು ಮುದುಕ ಹರ ಹರ ಶಿವ ಶಿವ ಹಾಕತಿ. ಅದೊಂದು ಪ್ಲಾಟ್ನೇ ಮನೆ ಬಿಟ್ಟು ಏನಿಲ್ಲ ಏನು ಮಾಡ್ತಿದ್ದಾಳ ಅಂತ ಆಕಿ. ಒಂದು ಕೆಲಸ ಮಾಡ್ರಿ ರೇಣುದು ಅಕ್ಕ, ಈಗ ವಾಪಸ್ ಮನೆಗೆ ಹೋಗ್ತೀವಲ್ಲ ಅವಾಗ ನೀವು ಅವ್ರ ಮನೆಗೆ ಹೋಗಿ ಕೇಳ್ಬಿಡ್ರಿ ಆ ಮುದುಕ ಸತ್ತಿಂದು ನೀವೇನು ಮಾಡ್ತೀರಿ ಅಂತ ಹೇಳಿ. ಲೇ ಪಾತಿ ಬರೀ ಇಂಥದ್ದು ನೋಡ್ಲಿ ನಿಂದ ಹಡ್ಕಾಶ್ವಿ ಮಾತಾ ನೀನು. ಬರೀ ನಾ ಕೇಳಕ್ಕೆ ಯಾಕೆ ಹೋಗಕ್ಕೆ ಹೋಗ್ಲಿ? ಸತ್ತಿಂದ ಇದ್ದಾರೆ ಇರುವಲ್ಲ, ಇಲ್ಲಾಂದ್ರೆ ಹಳೆ ಗಂಡನ ಬೆನ್ನ ಹತ್ತಿ ಓಡ್ಯಾರ ಹೋಗೋಲ್ಲ, ನನಗೇನಾಗೋದೈತಿ. ಅಯ್ಯ ರೇಣುಂದಕ್ಕ ನಿನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು, ಮತ್ತು ಅದಕ್ಕೆ ಹೇಳಿದೆ ನಾನು. ಈಗ ಅದು ಹೋಗ್ಲಿ, ಇನ್ನೊಂದು ಲೇಟೆಸ್ಟ್ ನ್ಯೂಸ್ ಐತ್ರಿ ನಮ್ದು ಓಣ್ಯಾಗಿಂದು. ಹಂಗಂದ್ರೆ ಏನ್ಲೇ ಅದ? ಅಯ್ಯಯ್ಯ ಹೊಸ ಸುದ್ದಿ ಅಂತ ಅರ್ಥ. ರೇಣುಂದಕ್ಕ ನಿಮ್ಮ ಓಣ್ಯಾಗ ಅದಾನಲ್ರಿ ಬೀರಂದು ಗೌಡ, ಅವಂದು ಚಕ್ಕರ್ ನಮ್ದು ಓಣಿ ಒಳಗದ ಅಲ್ಲ ಸಾವಿತ್ರಿ, ಆಕಿ ಕೂಡ ಭಾಳ ಚಕ್ಕರ್ ನಡ್ಯಾಕತ್ತೈತ್ರಿ ಅವಂದು. ಅಯ್ಯಯ್ಯ ಹೌದ್ಲಿ, ಅವನ್ ಕೂಡ ಟ್ರ್ಯಾಕ್ಟರ್ನಾಗ ಮುಂದೆ ಕುಂತಿರ್ತಾ ಆಳಿನ ಕೂಟ. ನನಗೆ ಅನಿಸ್ತು ನೋಡಿ, ಏನೋ ಗದ್ಲ ಐತಿದ ಅನಿಸ್ತು ನನಗೆ, ಖರೇನಾಗೈತೆ ನೋಡೋದು. ಅಲ್ಲ ಬೀರಂಗೌಡನ್ ಬಾಡ್ಯಾಗ ಅದಕ್ಕೆ ಎಂತದ್ದು ಬಂದೈತಿ ಅದಕ್ಕೆ. ಅವ್ನು ಹೇಳ್ತಿ ಇಷ್ಟು ಎತ್ತರ ಎತ್ತಿದ್ದಂಗದಾಳ. ಇವ ಅದು ಯಾವಾಗಿದ್ರೆ ಹಾಗೈತೆ ಬಿಡ ಬೀರಂಗೌಡ. ಅದ್ರ ಬಕ್ಕ ಬಾ ಹೊರಿಲಿ, ಅದು ಬರೀ ಹಿಂಗ ನೋಡಿ ಹೆಂಗಸರು ನೋಡ್ಕೊಂತ ಅಡ್ಡಾಡೋದದು. ಅದಕ್ಕಾಕಿ ವಾರೇ ಹೊಲ್ದಾಗ ಇಲ್ಲಂದ್ರೂ ದಿನ ಹೊಲಕ್ಕೆ ಹೋಗೋದವ ಹಾಕಿದೆ. ನಾನು 2-3 ಸತಿ ಕೇಳಿದೆ, ಸಾವಿ ಎಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಏನು ಮಾಡಕ್ ಹೊಂಟಿ, ಯಾರು ಹೊಂಟಿ ಹೊರಕ್ಕೆ ಅಂತ ಹೇಳಿ. ಪಿಸಿರಿ ಸಾವುಕಾರ ಹೊಲ್ದಾಗ ಕಸ ಆರ್ಸಕ್ಕ ಕಸ ಸುಡಾಕ ಅಂತಾಳ ನೋಡು. ಆಕಿ ದೊಡ್ಡ ಕೆಲ್ಸಕ್ಕೆ ಬರ್ತಾಳ ಇಲ್ಲಿ. ಇವ ಕಾಲ ಭಾಳ ಚಡಾಕತ್ತೈತಿವ ಇವ, ಅದಕ್ಕೆ ಮಳೆ ಬೆಳೆ ಹೊಂಟತನ ಅನಿಸ್ತತ್ ನನಗೊಮ್ಮೆ. ಇವ ಕರೇನವ ಪ್ರೇಮಕ್ಕ, ನಮಗಂತೂ ಹುಟ್ಟಿದಾಗ ತೊಟ್ಟಲ್ದಾಗ ಹೆಸರಿಟ್ಟಿದ್ರಂತ ತಂದೆ ತಾಯಿ ಎಲ್ಲಿ ಮಾಡಿಕೊಟ್ರಲ್ಲ ಮಾಡ್ಕೊಂಡು ಬಂದು ಜೀವನ ಏಕಾಕತ್ತೇವಿ. ಇವು ಹೆಂಗೆ ನಮ್ಮ ಏನು ವಿಚಿತ್ರ ಅನಿಸ್ತತ್ವ ಇವ ನನಗೆ. ಇವ ದಿನ ಬೆಳಗರ ನ್ಯೂಸ್ನ್ಯಾಗ ಅದನ್ನ ನೋಡೋದು ನೋಡು, ಹಿಂಗೆ ಹೊಲಿಗೆರಿ ಮಾಡ್ಕೊತಾವ. ಒಂದಿನ ಅವನ ತಲೆ ಕೆಟ್ಟ ಆಕಿಗೆ ಚಾಕು ಹಾಕ್ತಾನ, ಇಲ್ಲಾಂದ್ರೆ ಆಕಿ ತಲೆ ಕೆಟ್ಟ ಒಂದಿನ ಅವ್ನ ಚಾಕು ಹಾಕ್ತಾಳ. ಒಟ್ಟು 2 ಮಂದಿ ಜೀವನ ನಡಬರ್ಕ ಅಡಬಂದ್ರೆ ಆಕೈತಿ. ಇವ ಕರೇನಲ್ಲಿ ಇವ ಹೊಂದ್ಕೊಂಡು ಹೋಗೋದ್ರಾಗ ಇರೋಂಥ ಸುಖ ಅದ್ರಾಗ ಇಲ್ಲಿ ನೋಡಿ ತಣ್ಣಗೆ ಒಂದು ಮಾತು ಬರ್ತೈತಿ. ಎಲ್ಲರ ಮನೆಗೂ ಒಂದು ಮಾತು ಹೊಕ್ಕತೆ, ಅದನ್ನ ಸಾಧಿಸ್ಕೊಂತ ಯಾವ ಪಂತಕ್ಕೆ ನಿಂತ್ರೆ ಹಿಂಗಾಕ್ಕವ ನೋಡು ಮನಿ. ಇವ ಕರೇನವ ಇವ ಎದಕ್ಕೆ ಬೇಕಾಗಿತ್ತು ಜಗಳ ಮಾಡೋದನ್ನ ಹುಯ್ಯಿ ಅಂತೇಳಿ ಅವು ತಡಿ ಮನೆಗೆ ಬಂದ ಕೂಡ ಜಗಳ ಮಾಡ್ತಾ ಅಂತೇಳಿ ಮತ್ತೆ ಹೊರಗೆ ಇನ್ನೊಂದು ಮನೆ ನೋಡಕ್ಕೆ ಹೋಗೋದು ಎದಕ್ಕೆ ಬೇಕಾಗಿತ್ತು ಇಂಥದ್ದು. ಇವ ಹೊತ್ತು ಮುಳುಗಾಕತ್ತು ಬಡ ಬಡ ಕಾಯಿ ಹಿರಿರಿ ಕಂಡವ್ರ ವಿಚಾರ ಎದಕ್ಕೆ ಬೇಕಾ ಇವ ನಮ್ಗೆ. ಅದೇನ ಅಂತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗಂತ. ಇವ ಕರೇನವ ಇವ ನನ್ನ ಮಂದಿದ್ ಮಾತಾಡೋದಂದ್ರೆ ಜೀವ ಸುತ್ತ ಬರ್ತೈತವ ನನಗೆ. ಇವ ನಮ್ಮ ಬೆನ್ನ ನಮಗೆ ಕಾಣಂಗಿಲ್ಲ, ಎಲ್ಲಿ ಇನ್ನೊಬ್ಬರು ಬೆನ್ನ ನೋಡಕ್ಕೆ ಹೋಗ್ಬೇಕು. ಅಯ್ಯೋ ಪಾರಂದು ಅಕ್ಕ, ಯಾವಾಗ ನೋಡಿದ್ರು ಗುಂಗಟ್ ಹಾಕೊಂತೀರಿ ತಲೆ ಮೇಲೆ, ಮತ್ತೆ ಬೆನ್ನು ಕುತ್ತಿಗೆ ಏನೂ ಕಾಣಂಗಿಲ್ಲ. ಪ್ರೇಮಕ್ಕ ಹೊತ್ತು ಮುಣುಕ್ತ ಹೋಗೋದು ನಡಿ. ಇನ್ನು ತಡ್ರಿ, ನೀವೆಲ್ಲಿಗೆ ಹೊಂಟ್ರಿ? ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಯಾವತ್ತೂ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀನಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.